ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲ ಚಲೋ ಇದೀರಿ ಅನ್ಕೋತೀವಿ. ನಾವು ರೆಡಿಯಾಗಿ ಮದುವೆಗೆ ಹೊಂಟೇವ್ರಿ ಗೈಸ್. ಬರ್ರಿ, ಅಲ್ಲಿ ವಿಡಿಯೋ ಮಾಡ್ತೀನಿಲ್ಲ ಗೊತ್ತಿಲ್ಲ, ತೋರಿಸಿ ಹೋಗಿ ಬರ್ತಾರೆ. ಏನೇನು ಆಕೈತೆ ಅಂತ ಹೇಳ್ರಿ. ಎಲ್ಲ ರೆಡಿ ಆಗಿವ್ರಿ. ನಾವು ಹತ್ತಿರ ಸೀರೆ ಇಟ್ಕೊಂಡಾರ. ನಾವು ಡ್ರೆಸ್ ಹಾಕ ಬಿಸಿಲು ಭಾಳ ಐತ್ರಿ, ಹುಡುಗರು ಕಾಡ್ತಾವ. ಅದಕ್ಕೆ ಅಜಿತನ ನಾಟದ ಹೊಂಟೇವ್ರಿ. ನ್ಯೂ ಮೆಂಬರ್ ಆ್ಯಡ್ ಆಗ್ಯಾರ್ರಿ. ಯಾರು ಬಂದಾರ ನಮ್ಮ ಮರಿಗೆ? ಸೈರು, ಸೋನಿ, ಸೈರು, ಸೈರಾ, ಸೈರಾವ್, ಸೈರಾವ್, ಸೈರಾವ್. ಯಾರು ಬಂದಾರ್ರಿ ಮನೆಗೆ? ಹೇಳಲ್ಲ. ಇವತ್ತು ಯಾರು ಬಂದಾರ? ನಮ್ಮ ಅತ್ತಿ ಸೋನಿ ಬಂದಾಳ್ರಿ ಅನ್ಬೇಕು. ಯಾರು ಬಂದಾರ? ಸೋನಿ ಅತ್ತಿ ಬಂದ. ಅವ್ರ ಅತ್ತಿ ಬಂದಾರ್ರಿ ಇವತ್ತು. ಅದಕ್ಕೆ ಅವರಿಗೂ ಹಳ್ಳಿ ಮನೆ ಹೊಂಟಿದ್ರು. ಅದಕ್ಕೆ ಮದುವೆಗೆ ನಡಿಯತ್ತೆ ಕರ್ಕೊಂಡು ಹೊಂಟಿದ್ರು. ಏನ್ರಿ ಗೈಸ್? ಮೊಬೈಲ್ ಬೀಳಿಸ್ತೀನಿ, ಹೆಂಗಾರ ಮಾಡಿ ಕೇಳಿಸ್ರಿ ಗೈಸ್. ನಿಮ್ಗೆ ಗಜ್ ಹಾಕ್ತೀನಿ ಹೊಳೆ ರಿಪೇರಿ ಮಾಡಕ್ಕೆ 50,000 ರೂಪಾಯಿ. ನಾ ತಲೆ ಕೆಡಿಸ್ಕೊಳ್ಳೋದು. ಅದಕ್ಕೆ ಡೆಕೋರೇಷನ್ ಎಷ್ಟು ಚಂದ ಮಾಡ್ಯಾರ. ಸಿಂಪಲ್ ಹಾಲ್ ಸ್ವಲ್ಪ ಕಾಣ್ತೈತಿ. ಸೊ ಹೇ ಗೈಸ್, ಊಟ ಅದು ಮಾಡಿದ್ವಿ. ಯಾಕಂದ್ರೆ ಮಂದಿ ಭಾಳ ಇದ್ರು. ಅದಕ್ಕೆ ಏನು ಮಾಡಿದ್ರಿ, ಮಂದಿ ಯಾರು ಖಂಡಪಟ್ಟಿ ಐತಿ. ಹಾಲ್ ಸ್ಮಾಲ್ ಮಾಡಿಬಿಟ್ಟಾರ. ಹಾಗಾಗಿ ಇರ್ಲಿನ ಕೈ ಬಂದೆ ರೀ. ಡ್ರೆಸ್ಸಿಂಗ್ ಹಾಕ್ಕೊಂಡು ಹೋಗಿದ್ದೆ ರೀ. ಹುಡುಗರಿಗೆ ಊಟ ಅದು ಮಾಡಿ ಮನೆಗೆ ಬಂದೀನಿ ರೀ. ಆದರೆ ಸೈರಾಗ ಒಂದು ಸ್ವಲ್ಪ ವಿಡಿಯೋದು ಮಾಡಬೇಕು, ಬಳಿ ತೊಗೊಂಬರ್ಬೇಕು ಬರು ಒಂದು ಮಾಡಿದ್ನಿ. ಆದರೆ ಏನೂ ಆಗಲಿಲ್ಲ. ಇರಲಿ, ಏನು ಮಾಡೋಕ್ಕಾಗಲ್ಲ ಅಂತಿಲ್ಲ, ಮಾಡ್ತೀನಿ. ಈಗ ಯಾರಿಗಾರ ಫೋನ್ ಹಚ್ಚಿ ಈಗರ ತರಿಸ್ತೀನಿ, ಸಂಜೆಗರ ತರಿಸ್ತೀನಿ. ಎಲ್ಲ ಮೇ ಬಿ ನಾಳೆರ ಒಟ್ಟು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿನಿ. ವಿಡಿಯೋ ಮಾಡ್ತೀನಿ ರೀ. ವಿಡಿಯೋ ಮಾಡೋ ಮುಂದೊಂದು ನೋಡಿ, ನಾಳೆಗೆ ಬ್ಲಾಗ್ ಮಾಡಿ ಅಂದ್ರೆ ಅದ್ರಾಗ ಒಂದು ಸ್ವಲ್ಪ ಜಾಯಿಂಟ್ ಮಾಡಿ ತೋರಿಸ್ರಿ. ಮತ್ತು ಅಲ್ಲಿ ಆಯರಿ ಹಾಕಿರಿ. ಪಾಪ ನಮಗೆ ಅತ್ತಿ ಮೇಗಾಗ ಸೀರೆ ಕೊಡ್ರಿ, ಆಯರಿ ಮಾಡ್ರು. ಊಟ ಮಾಡಿದ್ವಿ, ಹೊಳೆ ಬಂದೀವಿ ರೀ. ಅವ್ರ ಸ್ವಲ್ಪ ಅವ್ರದೆಲ್ಲ ಅರ್ಬಿ ಕಳೆದು ಚೇಂಜ್ ಮಾಡಿ ನಾವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ ರೀ ಮತ್ತೆ. ಓಕೆ ರೀ ಗೈಸ್. ಅಂದರೆ ಅಂದ್ರೆ ಶೀನು ಮಲಗಿಸಿ ಬಿಟ್ಟೆ ರೀ. ಶೀನು ಮುಕ್ಕೊಂಡ್ಲು. ಏನಂದ್ರೆ ಇವತ್ತಿನ ಕೆಲಸ ಏನಂದ್ರೆ ಸೈರಂದು ಶ್ರೀನೊಂದು ಒಂದು ಸ್ವಲ್ಪ ಅರ್ಬಿ ಹೆಚ್ಚಾಗ್ಬಿಟ್ಟಾವ ಅಂದ್ರೆ ಇನ್ನು ಒಂದು ಸ್ವಲ್ಪ ಉಟ್ಕೊಳ್ಳಾರ್ದು ಅದಾವು. ಒಂದು ಸ್ವಲ್ಪ ಉಟ್ಕೊಂಡಾರ ಆದರೆ ಸಣ್ಣ ಆಗ್ಬಿಟ್ಟಾವು. ಅಂಥವೆಲ್ಲ ಅರ್ಬಿ ತೆಗೆದು ಎಷ್ಟು ಯೂಸ್ ಆಕೈತಿ ಅವಷ್ಟು ಅರ್ಬಿ ಇಟ್ಕೊಂಡು ಉಳ್ಕಿದ್ದ ಅರ್ಬಿ ಯಾರಿಗಾರ ಕೊಟ್ಟು ಬಿಡಬೇಕು ಅಂತೇಳಿ ವಿಚಾರ ಮಾಡೀನಿ. ಮಾಡ್ತೀನಿ ರೀ. ಯಾಕೆ ತಕ್ಕೊಂಡು ಇಟ್ಟಿಗೆ ಸ್ವಲ್ಪ ಚಾಲು ಮಾಡೀನಿ ರೀ. ಅವಾಗ ಮಾಡ್ಬೇಕನ್ನಿ ಅದು ಮತ್ತೆ ಹೇಳ್ತಾ ಲೈಟ್ ಹಸಿರತ್ತೇಳಿ ಮಾಡಲಿಲ್ಲ. ಅದಕ್ಕೆ ಈಗ ಹೇಳಕತ್ತೀನಿ ರೀ. ಸೊ ಇವತ್ತಿನ ದಿನ ಅರ್ಬಿ ಎಲ್ಲ ತೆಗೆದು ಮಡ್ಚೋದು, ಅವೆಲ್ಲ ಅರ್ಬಿ ಬೇರೆ ಮಾಡೋದು ಮಾಡ್ತೀನಿ ರೀ. ಮಾಡಿ ಯಾರಿಗೆ ಯೂಸ್ ಆಕೈತಿ ಅವ್ರಿಗೆ ಕೊಡ್ತೀನಿ. ನಾ ಏನು ಅರ್ಬಿ ಒಯ್ಯಂಗಿಲ್ಲ. ಯಾರು ಯೂಸ್ ಆಕೈತಿ, ಯಾರು ಮನೆ ಮುಂದೆ ತಿರುಗಾಡತ್ತಾರ ಅವ್ರಿಗೆ ಕೇಳ್ತೀನಿ. ನಿಮ್ಗೆ ಬೇಕು ಅಂತಂದ್ರೆ ಕೊಡ್ತೀನಿ. ನಾನು ಒಯ್ದಿಲ್ಲ ರೀ. ಅಷ್ಟೇ ರೀ ಗೈಸ್. ಬರ್ರಿ, ಸಿಗ್ತೀನಿ ರೀ ಮತ್ತೆ ಹೇಳಿ. ನೋಡಿರಿ ಗೈಸ್, ವೇಸ್ಟ್ ಇದ್ದಿದ್ದ ಅರ್ಬಿ ಆ ಕಡೆ ಇಡಾಕತ್ತೀನಿ ರೀ. ಬೇಕಾಗಿದ್ದಿಲ್ಲ ಇದ್ರಾಗ ಇಡಾಕತ್ತೀನಿ ರೀ. ಇನ್ನೊಂದು ಏನಂದ್ರೆ ಇವು ಲ್ಯಾಂಡ್ರಿ ಬ್ಯಾಗ್ ಅಂತಾರೆ ಇದಕ್ಕೆ. ಸೈರಾಗ ಹುಟ್ಟಿ 3 ತಿಂಗಳಿಗೆ 5 ತಿಂಗಳಿಗೆ ತರಿಸಿದ್ದು. ಅವಾಗ 6 ವರ್ಷ ತಾಳ್ಕಿ ಗೊತ್ತಿರ. ಇನ್ನಾದರೂ ಹ್ಯಾಂಗೆ ಐತಿ. ಇದೇನೈತಿ ಶ್ರೀನು ಡೆಲಿವರಿ ಆದ್ಮೇಲೆ ತರಿಸಿದ್ದು. ಇಬ್ಬರಿಗೆ ಇರಲಿ ಅಂಥೇಳಿ ಅರ್ಬಿ ಸಣ್ಣ ಅರ್ಬಿ ಹಾಕವು. ಎದ್ರಾಗ ತಿಡುದ್ರಿ ಅವು. ಬಾಕ್ಸ್ನಾಗ ಇಡುವಂಗಿಲ್ಲ, ಗಂಟು ಕಟ್ಟುವಂಗಿಲ್ಲ. ಅದಕ್ಕೆ ಬೇಡ ಅಂಥೇಳಿ ಇವು ತರಿಸೀನಿ. ಆನ್ಲೈನ್ ತರಿಸೀನಿ. ಈಗ ಯೂಸ್ ಆಗಕತ್ತಾವ ಏನಂತಾರ. ನಾನು ಯೂಸ್ ಮಾಡಾಕತ್ತೀನಿ. ಚಲೋ ಅದ. ಇದು ಒಂದ್ರಾಗ ಏನೈತಿ ಅಕ್ಕಿ ಅರಿವಿ ಹಾಕ್ತಿದ್ನಿ. ಒಂದ್ರಾಗ ಏನೈತಿ ಅವು ದುಪ್ಪಿ ಅಂತ ಬರ್ತಾವಲ್ಲ, ತಳಗೆ ಹಾಕಿ ಸಣ್ಣ ಹೊಲಿಸಿರ್ತಾರಲ್ಲ ಅವು ಹಾಕ್ತಿದ್ನಿ. ಎರಡು ಇಲ್ಲೇ ಇವು 2 ಜೋಡಿ ಮೇಲೆ ಅವೆಲ್ಲ ಮ್ಯಾಲೊಂದು ಕಾಣಿಸತ್ತಿರ್ಬೇಕು ಗ್ರೇ ಕಲರ್ದು. ಅವು 2 ಜೋಡಿ ಮೇಲೆ ತರಿಸಿದೆ. ಹೆಂಗೈತೆ ಹೇಳ್ರಿ. ನಾ ಫ್ರೆಶ್ ಅಪ್ ಆಗಿಲ್ಲ, ಮುಖ ತಗೊಂಡಿಲ್ಲ, ಏನಿಲ್ಲ. ಇವೆಲ್ಲ ಮುಗಿಸ್ಕೊಂಡು ಕಸ ಹುಡುಗಿ ಹಾಸಿಗೆ ಒಂದು ಸ್ವಲ್ಪ ತೊಳೆದು ಹಾಕೀನಿ. ಯಾಕಂದ್ರೆ ಹುಡುಗರು ಹುಚ್ಚು ಒಯ್ದಿದ್ದು ನಾರಾಕತ್ತಿದ್ದು. ಅದಕ್ಕೆ ತೊಳೆದು ಹಾಕೀನಿ ರೀ. ಮುಂಜಾನೆ ತಂದು ಹಾಕಿ ಎಲ್ಲ ಜಾಡಿಸ್ಬೇಕು. ಜಾಡಿಸ್ಕೊಂಡು ಅವಾಗ ಫ್ರೆಶ್ ಅಪ್ ಹಾಕಿ. ನಂಗೆ ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ, ಭಾಳಷ್ಟು ಮಂದಿ ನನಗೆ ಅಬ್ಸರ್ವ್ ಮಾಡಿರಬೇಕು. ನಾ ಮನೆಯಾಗಿದ್ದಾಗ ಒಂಥರ ಕ್ಲಿಯರ್ ಇರ್ತೀನಿ, ಹೊರಗೆ ಹೋದಾಗ ಒಂದು ಸ್ವಲ್ಪ ಇದಿರ್ತೀನಿ ಅಂತೇಳಿ. ಯಾಕಂತ ಗೊತ್ತಿಲ್ಲ. ಮೇ ಬಿ ನಂಗೆ ಶುಗರ್ ಆಯಿಲಿ ಫುಡ್ ಜಾಸ್ತಿ ಆಗಿ ಬರೋಂಗಿಲ್ಲ. ಹಾಗಾಗಿ ಎಲ್ಲನೂ
ಆಲ್ಮೋಸ್ಟ್ ಎಲ್ಲ ಬಿಟ್ಟೇನಿ ರೀ. ಅಂದ್ರೂ ಅದು ಯಾಕೆ ಹಿಂಗೆ ಆಗತ್ತಿತ್ತು ನನಗಂತೂ ಗೊತ್ತಿಲ್ಲ. ಮನ್ಯಾಗಿದ್ದಾಗಂತೂ ಒಂದು ಸ್ವಲ್ಪ ಲೈಟ್ ಆಗಿರ್ತಾವೆ. ಹೊರಗೆ ಹೋದೆ ಅಂದ್ರೆ ಫುಲ್ ಕಲಿ ಸ್ಕಿನ್ ಕಾಣ್ತಿರ್ತೈತೆ. ಅದು ಯಾಕಂತ ನನಗೆ ಗೊತ್ತಿಲ್ಲ. ಹಂಗೆ ನೋಡ್ರಿ, ನಾ ಏನೋ ಕ್ರೀಮ್ ಪ್ರಾಡಕ್ಟ್ ಜಾಸ್ತಿ ಏನೂ ಯೂಸ್ನೂ ಮಾಡೋಂಗಿಲ್ಲ. ನಾ ಮನೆಯಾಗಿದ್ದರೆ ನಾ ಏನೊಂದು ಫೇರಿಯಲ್ ಒಲ್ಲಿ ಹಿಡ್ಕೊಂಡು ಒಂದು ಏನೂ ಹಚ್ಕೊಂಗಿಲ್ಲ. ಸುಮ್ಮನೆ ಹಣೆ ಮೇಲೆ ಬಟ್ ಇಟ್ಕೊಂಡಿರ್ತೀನಿ, ದೇವ್ರಿಗೆ ನಮಸ್ಕಾರ ಮಾಡ್ರೆ ಅಷ್ಟು ಕುಂಕುಂಬಡ್ರೆ ಏನಾರ ಹಚ್ಕೊಂಡಿರ್ತೀನಿ. ಅದನ್ನು ಹೊರತು ನಾ ಏನೂ ಹಚ್ಕೊಳ್ಳೋದೇ ಇಲ್ಲ ರೀ ಮನೆಯಾಗಿದ್ರೆ. ಮೊದ್ಲೇನೈತಿ, ಮೊದ್ಲಾಗ ಸ್ಕ್ರಬ್ ಮಾಡ್ಕೊಳ್ಳೋದು, ಏನಾರ ಕಡ್ಲಿ ಹಿಟ್ಟು ಅದು ಇದು ಹಚ್ಕೊತೀನಿ. ಹುಡುಗರಾಗನ ಒಂದು ಸ್ವಲ್ಪ ಜಾಸ್ತಿ ಕೇರ್ ಆಗಂಗಿಲ್ಲ. ಮನೆ ಕೆಲಸ ಅದು ಆಗಂಗಿಲ್ಲತೆ ಮಾಡೋಂಗಿಲ್ಲ. ಅಂದರೂ ಅವಾಗ ಟೈಮ್ ತೊಗೊಂಡು ಮಾಡಬೇಕು. ಯಾಕೋ ಭಾಳ ಸ್ಕಿನ್ ಇದಾಗೈತಿ ಅಂತೇಳಿ ಅವಾಗಷ್ಟು ಮಾಡ್ಕೊಂಡಿರ್ತೀನಿ. ಈಗಂತೂ ನನಗೆ ಒಂಥರ ಅನ್ಸಕತ್ತೈತಿ. ನಾ ಫಸ್ಟ್ ಆಫ್ ಆಲ್ ಸ್ವೀಟ್ ತಿನ್ನಂಗಿಲ್ಲ. ಸ್ವೀಟ್ ತಿನ್ನೋದು ಬಿಟ್ಟಿನಿ. ಅದು ಸ್ವೀಟ್ ಮತ್ತು ಮಿಲ್ಕ್ದ ಪ್ರಾಡಕ್ಟ್ ಏನಿರ್ತಾವೆ ಮಿಲ್ಕ್ದು ತಿನ್ನಂಗಿಲ್ಲ. ಸ್ವೀಟ್ ತಿನ್ನಂಗಿಲ್ಲ. ಎಣ್ಣೆ ಕರಿದಿದ್ದ ಬಜ್ಜಿ, ನನ್ನ ಮಿರ್ಚಿ ಬಜ್ಜಿ ಅಂದ್ರೆ ಫೇವ್ರೇಟ್ ರೀ. ನನಗೆ ಇಷ್ಟ. ಬಜ್ಜಿ ತೊಗೊಂಬಂದ್ರೆ ಸಾಕು, ನಂಗೆ ಊಟ ಬೇಡ ಏನು ಬೇಡ. ಹಂಗೆ ಬಜ್ಜಿ ತಿಂತೀನಿ. ಬಜ್ಜಿ ತಿನ್ನೋದು ಬಿಟ್ಟೀನಿ. ಏನು ಚಪಾತಿ ಗೋಧಿ ಹೀಟ್ ಅಂಥೇಳಿ ಒಬ್ಬೊಬ್ರಿಗೆ ಆಗ್ಬಿಡ್ತಿದ್ದು. ನನಗೆ ಬರಂಗಿಲ್ಲ ರೀ. ಯಾಕಂದ್ರೆ ನಾವು ಒಂದು ಸ್ವಲ್ಪ ಜಾಸ್ತಿ ಸ್ವೀಟ ಗೋಧಿ ದಿನಸ ತಿನ್ನಾಕತ್ತೆ ಅಂದ್ರೆ ಜಲ್ದಿ ಮೈ ಹಿಡಿದು ಬಿಡ್ತೈತಿ. ಮತ್ತು ಮುಖದ ಮೇಲೆ ಪಿಂಪಲ್ಸ್ ಜಾಸ್ತಿ ಕಾಣ್ತಾವೆ. ಹಾಗಾಗಿ ನಾ ಅದನ್ನು ತಿನ್ನಂಗಿಲ್ಲ. ಮತ್ತು ಮಿಲ್ಕ್ದು ಫುಡ್ ಆಗಿರಂಗಿಲ್ಲ ನೋಡಿ. ತಿಂದ ಒಮ್ಮೆ ಡುಮ್ಮ ಆಗ್ಬಿಡ್ತೀನಿ ರೀ. ಅದಕ್ಕೆ ಅದು ಬಿಟ್ಟು ಅಂದ್ರೆ ಒಂದು 3 ತಿಂಗಳದಾಗ ಮತ್ತು ಕರೆಕ್ಟ್ ಆಗಿಬಿಡ್ತೀನಿ. ಮತ್ತು ಇನ್ನೊಂದು ಮಾತು ಏನು ಹೇಳ್ಬೇಕಂದ್ರೆ, ಸೈರನ್ ಟೈಮಿಗೆ ನಾ ಆಲ್ಮೋಸ್ಟ್ ಹೆಂಗಿದ್ನಿ ಹಂಗೆ ಹೊಳ್ಳಿ ಮೈ ಕರಿಸಿದ್ದೀನಿ ರೀ. ಶ್ರೀನಿಶನ್ ಟೈಮಿಗೆ ಆಗೋಲಾಗೈತಿ. ಯಾಕೆ ಆಗೋಲಾಗೈತಿ ಅಂದ್ರೆ ಇಬ್ರಿಗೆ ಮೇಂಟೈನ್ ಮಾಡಬೇಕಲ್ಲ, ಟೈಮ್ ಸಿಗೋಲಾಗೈತಿ. ಅವ ಒಬ್ಬಕ್ಕಿನ ಇದ್ರು ಮೇಂಟೈನ್ ಮಾಡ್ಕೊಂಡು ಹೆಂಗಾರ ಚಂದನ ಕೆಲಸ ಮಾಡ್ಕೊಂಡು ಹೆಂಗಾರ ವೇಟ್ ಲೂಸ್ ಮಾಡ್ಕೊಂಡ್ಬಿಟ್ಟಿದ್ನಿ. ಈಗ ನನಗೊಂದು ಭಾಳ ಅಂದ್ರೆ ಇನ್ನೊಂದು 10 kg ಇಲ್ಲ 8 kg ಲೂಸ್ ಮಾಡ್ಬೇಕನ್ನೋದೈತಿ. ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಮಾಡ್ಬೇಕನ್ನೋದು ಹಠ ಇಷ್ಟ ಐತ್ರಿ ನನಗೆ. ಹಠ ಇಷ್ಟ ಐತಿ. ನಿಮ್ಗೆ ಸಿಟ್ಟು ಬಂದ್ರೆ ಬರಲಿ, ಮಾಡಬೇಕು ಅಂದ್ರೆ ಅದು ಯಾರು ಬರಲಿ ಹೊಯ್ಕೊಲಿ ಏನ್ಯಾಕಂದು ನನಗೆ ತಲೆಯಾಗ ಬಂತು ಮಾಡ್ಬೇಕನ್ನಿಸ್ತಂದ್ರೆ ಮಾಡ್ತೇನೆ. ಇದು ಏನ್ಯಾಕಾಗಲಿ ಮಾಡ್ತೇನೆ. ಅದಕ್ಕೆ ಮಾಡ್ತೀನಿ. ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಆದ್ರೆ ಆಲ್ಮೋಸ್ಟ್ ಮಾಡ್ತೀನಿ ನಾ ಯಾವಾಗ ಮಾಡ್ತೀನಿ ಅಂತ ಅನ್ನೋಕೋಬೇಡ್ರಿ. ನಾನು ಆಲ್ಮೋಸ್ಟ್ ಚಾಲೂ ಮಾಡಾತೀನಿ. ಪ್ರೊಸೆಸಿಂಗ್ದಾಗ ಅದೀನಿ. ಒಮ್ಮೆ ಅಂತೂ ಏನೀಗ ಬಿಸುಕ್ಕನೆ ಏರಿತೇಳಿ ಇಳಿಯೋಂಗಿಲ್ಲ. ಅದು ಯಾಕೆ ಇಳಿಯೋಂಗಿಲ್ಲ, ಡೆಲಿವರಿ ಆಗೈತಿ, ನನ್ನ 2 ಕೂಸು ಅದಾವು, ಅವನ್ನೆಲ್ಲ ಮೇಂಟೈನ್ ತಿಳಿಸ್ಕೊಬೇಕಂದ್ರೆ ಸ್ವಲ್ಪ ಟೈಮ್ ಹತ್ತೈತಿ. ಅದಕ್ಕೆ ಒಬ್ಬೊಬ್ರ ಮೈ ಹಂಗಿರಂಗಿಲ್ಲ. ಡೆಲಿವರಿ ಆದ ತಕ್ಷಣನೇ ಇಳಿದು ಬಿಡ್ತಿರ್ತೀನಿ. ನಮ್ದು ಹಂಗಿಲ್ಲ ರೀ. ನಮ್ದೊಂದು ಏನಂತಾರೆ, ಅವ್ರವ್ರ ಹಾರ್ಮೋನ್ಸ್ ತಕ್ಕಂಗೆ ಅವ್ರವ್ರು ಇರ್ತಾರೆ. ನಮ್ಗೆ ಹಾರ್ಮೋನ್ಸ್ ಹಂಗಿಲ್ಲ. ನಾವು ಒಂದು ಸ್ವಲ್ಪ ಏರ್ಸ್ಕೊಂಡೆ ಅಂದ್ರೆ ಇಳಿಸೋಕೆ ಟೈಮ್ ಬೇಕಾಕೈತಿ. ಇಳಿಸ್ತೇನೆ. ಮತ್ತು ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಏನು ವಿಡಿಯೋ ಮಾಡ್ತೀನಿ, ಸೈರನ್ ಹಾಕ್ತೀನಿ ಬಿಡ್ತೀನಿ ಅಂತಿರ್ತೀರಿ. ಹಾಕ್ತಿರ್ತೀನಿ ಅವಾಗವಾಗ ಸೈರಂದ ನಮ್ದು ವಿಡಿಯೋ ಏನಿದ್ರು ಹಾಕ್ತಿರ್ತೀನಿ. ಅದು ಇನ್ಸ್ಟಾಗ್ರಾಮ್ದಾಗ ನನ್ನ ID ಐತ್ರಿ. ಅದು ಲಿಂಕ್ ಯೂಟ್ಯೂಬ್ದಾಗ ಹಾಕಿಲ್ಲ. ಇವತ್ತು ಹಾಕ್ತೀನಿ ರೀ. ಯೂಟ್ಯೂಬ್ದಾಗ ನಂದು ಇನ್ಸ್ಟಾಗ್ರಾಮ್ದ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಹೋಗಿ ನೋಡಿರಿ. ಅಲ್ಲಿ ವಿಡಿಯೋ ಹಾಕ್ತಿರ್ತೀನಿ, ಇಲ್ಲಿ ವಿಡಿಯೋ ಹಾಕ್ತಿರ್ತೀನಿ. ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ಮುಂದಿಂದ ನಿಮ್ಗೆ ಇಷ್ಟ ಬಂದಂತೆ ಹೇಳ್ಬೇಕನ್ನಿಸ್ತೈತಿ ಹೇಳ್ತೀನಿ. ಮನದಾಳದ ಮಾತು. ಮತ್ತು ಅಡುಗೆ ಮಾಡಬೇಕು. ಊರಿಂದ ಬರೋಣ. ಅದ ಸ್ವಲ್ಪ ರೆಸ್ಟ್ ಮಾಡಿ ಅದು 2 ದಿನ ಅದ್ರಾಗ ಹೋತು. ಮದ್ವೆಗೆ ಹೋದ್ವಿ, ಮುಗಿಸ್ಕೊಂಬಂದ್ವಿ. ಮತ್ತು ಹೊಳ್ಳೆ ರಿಕ್ಯಾಪ್ ನಮ್ದು ಅಲ್ಲೇ ಬಂದು ನಿಂತಂದ್ರೆ ಅಡಿಗೆ ಬಾಂಡೆ ಕಸ ಒಗ್ಯಾಣ, ಹೊಳ್ಳೆ ಅಲ್ಲೇ. ಹೆಣ್ಮಕ್ಳ ಜೀವನನೇ ಹಂಗೆ. ಇನ್ನು ಗಂಡು ಮಕ್ಳು ಚಲೋ ಅನ್ನಿಸ್ತಿತ್ತು ಒಂದು ಪಾಡಿ. ಯಾಕತ್ತಂದ್ರೆ ಹೊರಗೆ ಹೋಗಿ ಅವರು ಹೊಸ ಮುಖಾರ ನೋಡ್ತಾರೆ. ನಾವು ನೋಡೋಂಗಿಲ್ಲ. ನಾವು ಹೊಳ್ಳೆ ಬಂದ್ರೆ ಬಾಂಡೆ ಮುಖಾನ ನೋಡಬೇಕು, ಹೊಳ್ಳೆ ಹೋದ್ರೆ ಹೊಗ್ಯಾಣ ಮುಖಾನ ನೋಡಬೇಕು. ಆಪ್ಷನ್ನೇ ಇಲ್ಲ. ಏನು ಮಾಡೋದು, ಇಲ್ಲೇನೂ ಮಾಡೋಕ್ಕಾಗಂಗಿಲ್ಲ. ಬೇಡ್ಕೊಂಡು ಬಂದ ಇನ್ನೇನು ಗೊತ್ತು. ಈಗ ಇನ್ನೊಂದು ಮಾತೇನು ಹೇಳ್ಬೇಕಂದ್ರೆ, ನನ್ನ ಮ್ಯಾಲೆ ಪ್ರೀತಿ ಪ್ರೋತ್ಸಾಹ ತೋರ್ಸಾಕತ್ತೀರಿ. 131 ಮಂದಿ ಆಗ್ಯಾರ ಇದು ಸಬ್ಸ್ಕ್ರೈಬರ್. ಅವರಿಗೆಲ್ಲರಿಗೂ ಥ್ಯಾಂಕ್ ಯು.
ಯಾಕಂದ್ರೆ ನನ್ನ ಮ್ಯಾಲೆ ಯಾರೂ ನಂಬಿಕೆ ಇಟ್ಟಿದ್ದಿಲ್ಲ ನಾ ಮಾಡ್ತೀನಿ ಅಂಥೇಳಿ 3 ತಿಂಗಳದಾಗ ನಾನು 100 ಮಂದಿನ ಗಳಿಸಿದ್ದ ನನಗೆ ಹೆಚ್ಚು ದೊಡ್ಡ ಅಚೀವ್ಮೆಂಟ್ ಆಗಿಬಿಟ್ಟೈತಿ. ಯಾಕಂದ್ರೆ ಈಗ ಅವ್ರು ನನಗೆ ಏನಾರ ಒಂದು ಅನ್ನಕತ್ರ ಈ ವಿಡಿಯೋ ಮಾಡಾಕತ್ತಾಳ ಅದು ಮಾಡಾಕತ್ತಾಳ ಏನಾರ ಅಂದ್ರೆ ನನಗೊಂದು ಪಾಯಿಂಟ್ ಸಿಕ್ಕೈತಿ. ಏನಂತಂದ್ರೆ ವಿಡಿಯೋ ಮಾಡಾಕತ್ತೀನಿ ಇಲ್ಲ ಅನ್ನಂಗಿಲ್ಲ, ನನಗೆ 131 ಮಂದಿ ಫಾಲೋವರ್ಸ್ ಆಗ್ಯಾರ. ಅವ್ರು 131 ಮಂದಿ ನಮ್ಮ ಮನೆಗೆ ಬಂದರೆ ನಮ್ಮ ಮನೆ ಒಳಗೆ ಕುಂದ್ರಾಕ ನಿಂದ್ರಾಗ ಜಾಗ ಆಗಂಗಿಲ್ಲ ಗೊತ್ತೇನಂತ ಹೇಳ್ತೀನಿ ರೀ ನಾ. ಅಷ್ಟು ಖುಷಿ ನನಗೆ. ಉರ್ಸೋಳಿಗೆ ಏನಂತ ಉರ್ಕೊಳ್ಳೋರಿಗೆ ಉರ್ಸೋಟ್ಟು ಖುಷಿ ನನಗೆ. ಮೊದ್ಲು ಹಂಗೆ ಇದ್ದಿತ್ತಿಲ್ಲ. ನಾ ಏನಂದ್ರೂ ಅಳ್ಕೋತ ಕುಂದಿರ್ತಿದ್ನಿ, ಏನಾರ ನಾಕತ್ರ ಹಿಂಗೆ ಅನ್ನತ್ರಲತ್ತ ಮಾನಸಿಕ ಮಾಡ್ಕೋತಿದ್ನಿ. ಈಗ ಅವನ್ನೆಲ್ಲ ಕೇಳಿಸ್ಕೊಂಡ್ ಮೈಂಡ್ ಹಿಂಗಾಗಿತ್ತು ಅಂದ್ರೆ ಅನ್ನಕತ್ತಂದ್ರೆ ಅವಾಗ ಏಕ್ ಮಾರ್ದೋದು ಕೂಡ ಅವಾಗ ಹೊಳಿಸಿಟ್ಬಿಡೋದು ಅಷ್ಟೇ. ತಪ್ಪಿದ್ದಲ್ಲಿ ಕ್ಷಮಿಸಿ. ನೀವು ಹೆಂಗದಿರೋ ಗೊತ್ತಿಲ್ಲ, ನಾ ಅಂತೂ ಹಿಂಗೆ ಆಗೇನ್ರಿ. ಮೊದ್ಲು ನಾ ಹಿಂಗೆ ಇದ್ದಿತ್ತಿಲ್ಲ. ಯಾಕಂದ್ರೆ ಮಂದಿಲ್ಲ ನನಗೆ ಹಂಗೆ ಮಾಡಿಬಿಟ್ಟಾರ, ಏನೂ ಮಾಡೋಕ್ಕಾಗಲ್ಲ. ಅವ್ರು ನನ್ನ ಜೋಡಿ ಚಲೋ ಇದ್ರೆ ನಾನು ಎಲ್ಲರ ಜೋಡಿ ಚಲೋನ, ಅವರಿಲ್ಲ ನಾನು ಇಲ್ಲ, ಇಷ್ಟೇ ಗಾಯ್ಸ್. ಸೊ ಏನೈತ್ರಿ, ಬಡ 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 ಎಲ್ಲ ಮುಗಿಸ್ಕೊಂಡು ಕೈ ಕಾಲು ಮುಖ ತೊಗೊಂಡು ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಅದು ಹಚ್ಚಿ ಅಡುಗೆ ಮಾಡಕ್ಕೆ ಹೋಗ್ತೀನಿ ರೀ ಗೈಸ್. ಅಂದ್ರೂ ಮನ್ಸಿಂದ ಹೇಳ್ತೀನಿ, ನಂಗೆ ಭಾಳ ಖುಷಿಯಾಗಿ ಸಾಕು. ನನಗೆ ಚಾಲೆಂಜ್ ಕಟ್ಟಿದ್ದಕ್ಕೂ ನೀವು ನನಗೆ 131 ಮಂದಿ ಸಬ್ಸ್ಕ್ರೈಬರ್ ಆಗಿದ್ದಕ್ಕೂ ನನ್ನ ಮನಸ್ಸಿಗೆ ಖುಷಿಯಾಗಿ. ಥ್ಯಾಂಕ್ ಯು ರೀ ಗಾಯ್ಸ್. ಲವ್ ಯು ಗಾಯ್ಸ್, ಲವ್ ಯು. ಸಿಗ್ತೇನೆ ರೀ ಗಾಯ್ಸ್, ಬರ್ತೀನಿ ರೀ ಗಾಯ್ಸ್. ಒಳ್ಳೊಳ್ಳೆ ಇದನ್ನ ಅಂತೀನಿ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಒಂದೊಂದು ಮೂಮೆಂಟ್ ಹೆಂಗಿರ್ತಾವ ಅಂದ್ರೆ, ನನ್ನ ಆಜು ಬಾಜು ಮಂದಿ ಯಾರೇ ಇರ್ತಿರ್ತಾರೆ, ಅವ್ರ ಮುಂದೆ ನಾ ಮಾತಾಡೋಕೆ ಮುಂದೆ ಅವ್ರು ಹೊಳ್ಳೆ ನನಗೆ ಹಿಂಗೆ ನೋಡ್ತಿರ್ತಾರೆ. ಅದಕ್ಕೆ ಅವ್ರ ಮುಂದೆ ನನಗೆ ಮಾತಾಡೋಕೆ ಅನ್ಕಂಫರ್ಟೇಬಲ್ ಆಗ್ತಿರ್ತೈತಿ. ಅದಕ್ಕೆ ಹ್ಞೂ ಗಾಯ್ಸ್, ಬರ್ರಿ ಗಾಯ್ಸ್, ಸಿಗ್ತೇನೆ ರೀ ಗಾಯ್ಸ್ ಅಂತಿರ್ತೇನೆ ರೀ. ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ಅಷ್ಟೇ ರೀ. ಈಗೇನಿಲ್ಲ ರೀ, ನೋಡಿರಿ, ಯಾರು ಇರಲಿಲ್ಲ ಅಂದ್ರೆ ನಾ ಹೆಂಗೆ ಪಟ 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 ಮಾಡ್ತೀನಿ. ನಾ ಮಾತಾಡೋಕೆ ಮುಂದೆ ಯಾರು ನನಗೆ ಹಿಂಗೆ ನೋಡಾಕತ್ರಂದ್ರೆ ಏನಪ್ಪ ಹಿಂಗೆ ನೋಡಾಕತ್ತಾರ ತನಸಿರ್ತೈತಿ. ಅದಕ್ಕೆ ನಾ ಹಂಗೆ ಮಾತಾಡೋಂಗಿಲ್ಲ. ಸಾರಿ ರೀ ಗಾಯ್ಸ್. ಬರ್ರಿ ಬಡ ಬಡ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್. ಅಯ್ಯೋ, ಇನ್ನೊಂದು ಮಾತು ಹೇಳಕ್ಕೆ ನೆನಪರಿ, ಅಲ್ಲಿ ಮದುವೆ ಹೂವು ಕೊಟ್ಟರೆ ಇಲ್ಲಿ ಹಾಕ್ಕೊಳಕ್ಕೆ ನನ್ನ ಮನ್ಸಿಗೆ ಖುಷಿ ಆಯ್ತು. ಯಾಕಂದ್ರೆ ಎಲ್ಲೇ ಫಂಕ್ಷನ್ಗೆ ಹೋದ್ರೂ ಹೂವು ಹೆಂಗೆ ಕೊಡ್ತಾರಂತಂದ್ರೆ ಹೆಣ್ಮಕ್ಳಿಗೆ ಇಷ್ಟು ಕೊಟ್ನಿ ತುದಿಗೆ ಬಂದರು ಬುಡಕ್ಕೆ ಬರಬಾರ್ದು, ಬುಡಕ್ಕೆ ಬಂದರು ತುದಿಗೆ ಬರಬಾರ್ದು, ಅಷ್ಟು ಹೂವು ಕೊಡ್ತಿರ್ತಾರೆ. ಈಗ ನಾವು ಹಾಕೋತೀನಿ ಇಲ್ಲ ಅನ್ನಂಗಿಲ್ಲ, ಸೆರಗಳು ಪಾಪ ತಂದು ಕೊಡ್ತಾರೆ. ಅವ್ರು ತಂದ್ರೆ 2 ಮೊಳ 3 ಮೊಳ ತರ್ತಾರೆ. ನಾನು ಮನ್ಸಿಗೆ ಖುಷಿಯಾಗಿ ಸಾಕಾಗುವಂತ ಅನ್ನೋ ತನಕ ತಲೆ ತುಂಬ ಹಾಕೋತೀನಿ. ನಾ ಯಾರಿಗೂ ಕೊಡೋದಿಲ್ಲ. ಯಾಕೆ ಕೊಡೋಂಗಿಲ್ಲ ಅಂತಂದ್ರೆ, ನನ್ನ ಗಂಡ ನನಗೆ ಪ್ರೀತಿದಿಂದ ತಂದು ಕೊಟ್ಟ, ಅಂದಮೇಲೆ ನಾ ಯಾರಿಗೆ ಕೊಡಬಾರ್ದು. ಅದು ಯಾಕೆ ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಒಂದು ಏನಾರು ಫಂಕ್ಷನ್ಗಿತ್ತಂದ್ರೆ ಎಲ್ಲರೂ ಹೂವು ಕೊಡ್ತಾಳೆ ಅನ್ನತ್ತೆ ಮುಖ ನೋಡ್ತಿರ್ತಾರೆ. ಅದನ್ನು ಯಾರಿಗೂ ಕೊಡೋಂಗಿಲ್ಲ, ಯಾಕೋ ಗೊತ್ತಿಲ್ಲ. ನನ್ನ ಗಂಡ ನನಗೆ ಏನಾರು ಖುಷಿಪಟ್ಟು ತಂದು ಕೊಟ್ಟಿದ್ದಂದ್ರೆ ನಾನು ಇನ್ನೊಬ್ರ ಜೋಡಿ ಅದನ್ನು ಹಂಚ್ಕೊಳಕ್ಕೆ ನನ್ನ ಮನಸ್ಸೇ ಆಗೋದಿಲ್ಲ. ನೀವು ಹೆಂಗದಿರೋ ಗೊತ್ತಿಲ್ಲ, ನನಗಂತೂ ಮನ್ಸಾಗಂಗಿಲ್ಲ, ನನಗೆ ಹಂಚ್ಕೊಳಕ್ಕಂತೂ ಮನ್ಸಾಗಂಗಿಲ್ಲ. ಇದು ನೋಡಿರಿ, ಅವ್ರು ಮದುವೆಯಾಗಿ ಕೊಡೋಣ, ನಾ ಯಾವಾಗಲೂ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಸುತ್ತ ಹಾಕೊಂಡು ಹಿಂಗೆ ಹಾಕೋತೀನಿ. ಅವರಿಷ್ಟು ನನ್ನ ಲೆಂತ್, ನಾನು ಕರೆಕ್ಟ್ ನನ್ನ ಲೆಂತಿಗೆ ಆಗೋಟ್ಟು ಕೊಟ್ಟರು ಯಾಕೆ ಹಿಂಗೆ ಹಾಕಲ್ಲಿ ಬೇಡ ಅಥವಾ ಹಿಂಗೆ ಹಾಕೊಂಡು ನೋಡಿರಿ. ಒಂದು ಸ್ವಲ್ಪ ಬಾಡೈತಿ, ಚಂದ ಕಾಣತೈತಿಲ್ಲ ರೀ ನೋಡಿರಿ. ಮತ್ತಿನ್ನೊಂದು ನನಗೆ ಹಿಂಗೆ ಹೂವು ಇದು ಪೊಣಿಸ್ತಾರಲ್ಲ, ನಂಗೆ ಬರ್ತೈತಿ. ಪೊಣ್ತಾರಂದ್ರೆ ಸೂಜಿಲೆ ಪೊಣ್ಸೋದಲ್ಲ ರೀ, ಹಿಂಗೆ ಕೈಲಿ ಗಂಟು ಹಾಕ್ತಾರಲ್ಲ ಸುರುಳಿ ಮಾಡಿ. ಯಾಕಂದರೆ ನಮ್ಮ ಮನ್ಯಾಗ, ನಮ್ಮ ತವ್ರ ಮನ್ಯಾಗ ಗಿಡ ಐತಿ. ಆಗಸ್ಟ್ ಶ್ರಾವಣ ತಿಂಗಳದಾಗ ಒಂದೊಂದಿಷ್ಟು ಬುಟ್ಟಿ ಆಗ್ತಿದ್ವು ರೀ. ಅವು ಒಂದು 10 ಮೊಳ 20 ಮೊಳ. ನಾನು ನಮ್ಮ ಅಕ್ಕ ನಮ್ಮ ತಂಗಿಯಾರ ಜೋಡಿ ಕೂಡಿ ಹೂವು ಹಿಂಗೆ ಪೊಣಿಸ್ಕೊತ ಕುಂದಿರ್ತಿದ್ವಿ ರೀ. ಅವು ಹರ್ಯಾಕೆ ಮಧ್ಯಾಹ್ನ 3ಕ್ಕೆ ಹೋಗೋದು. ಮಧ್ಯಾಹ್ನ 3ಕ್ಕೆ ಹರ್ಯಾಕೆ ಹೋದೆವು ಅಂದ್ರೆ ಸಂಜೆ 5 ತನಕ ಹರ್ಕೊಂಬರೋದು ಇಬ್ಬರು ಕೂಡಿ. ಯಾಕಂದ್ರೆ ಗಿರ್ಲಿ ಈ ಸೈಡ್ ಇರ್ತಿದ್ವು, ಒಬ್ಬಾಕಿ ಜೋತೆ ಆಡೆಲ್ಲ ಹರಿತಿದ್ಳು, ಒಬ್ಬಾಕಿ ಸೈಡೆಲ್ಲ ನಿಂತು ಹರಿತಿದ್ವಿ. ಹರ್ಕೊಂಡು ಮತ್ತೆ ತೊಳಗೆ ತೊಗೊಂಬಂದೆ. ಒಬ್ಬಾಕಿ ಕಸ ಹುಡುಕ್ತಿದ್ಳು. ನಾನು ನಮ್ಮ ಅಕ್ಕ ಒಂದು ಇಬ್ಬರು ಕುತ್ಕೊಂಡು ಕೇಸಿಂದ ಪೋಣ್ಸಾಕ ನಿಂತ್ರೆ ಸಂಜೆ 7 ತನಕ 5-5:30 ಕೂತ್ವಿ ಅಂದ್ರೆ 7 ತನಕ. ಒಮ್ಮೊಮ್ಮೆ ಅಂತೂ ಇಷ್ಟು ಹೂವು ಆಗ್ತಿದ್ರಿ, ರಾತ್ರಿ 8 ಆಲಿ 9 ಆಲಿ ಮುಗಿತಿದ್ದಿಲ್ಲ, ಅಷ್ಟು ಹೂವು ಇರ್ತಿದ್ದವು. ಹಂಗೆ ಪೋಣಿಸ್ತಿದ್ವಿ. ಏನೋ ಒಂಥರ ಖುಷಿ ರೀ ನನಗೆಲ್ಲ ಹಳಿ ನೆನಪು ಮಾಡ್ಕೊಳಕ್ಕೆ, ಮಾತಾಡೋಕೆ. ಯಾಕಂದ್ರೆ ನಾನು ಜಾಸ್ತಿ ಯಾರ ಮುಂದೆ ಶೇರ್ ಮಾಡ್ಕೊಳಂಗಿಲ್ಲ. ನನ್ನ ಪರ್ಸ್ನಲ್
ನಾ ಯಾರ ಮುಂದೆ ಹೇಳ್ಕೊಳಂಗಿಲ್ಲ. ಯಾಕಂದ್ರೆ ಏನಪ್ಪ ಈಕಿನ ತವ್ರ ಮನ್ಯಾಗ ಬೆಳಗ್ಗೆ ಬಂದಾಳೇನು, ಈಕಿನ ಹಿಂಗೆ ಆಗಿ ಬಂದಾಳೇನು ಅಂಥೇಳಿ ಅಂತಾರೆ ಮಂದಿ ಆಲ್ಮೋಸ್ಟ್ ಅಂತಾರೆ. ಹಾಗಾಗಿ ನಾ ಯಾರ ಮುಂದೆ ನಂದು ಪರ್ಸ್ನಲ್ ಆಯ್ತು, ನನ್ನ ಫ್ಯಾಮಿಲಿ ಬಗ್ಗೆ ಆಯ್ತು ನಾ ಹೇಳ್ಕೊಳಂಗಿಲ್ಲ. ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕತ್ತೀನಿ ರೀ ಇಷ್ಟೇ. ನೀವು ಹೆಂಗಿದ್ದೀರಿ ನಿಮ್ಮ ಅಕ್ಕ ತಂಗಿಯರ ಜೋಡಿ ಅಂತ ಹೇಳ್ರಿ. ಏನಿಟ್ಟು ವಟ ವಟ ಅನ್ನಕತ್ತಾತೆ ತಿಳ್ಕೊಬೇಡ್ರಿ. ಬೇಡ ಇವೆಲ್ಲ ಮುಗಿಸಿ ಸಿಗ್ತೇನೆ. ಓಕೆ. ಪೀಲು ಆಪಿ ಓಲೆ ಆಪಿ ಓಲೆ ಆಪಿ ಓಲಿ ಹ್ಯಾಪಿ ಓಲಿ. ಪೌಡ್ರ್ ಹಚ್ರು ಹ್ಯಾಪಿ ಹೋಲ್ ರೇಕಿಗೆ ಇದು ಟಿಕ್ಕಿ 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 ಹಾಂ ತೋರ್ಸಲ್ಲಿ. ಸೂಪರ್ 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 ತೋರಿಸಿ. ಸೂಪರ್ ಸೂಪರ್ ಚುಪರ್ ಚುಪರ್ ಗುಂಡ ಅದಾಳಕಿ ಗುಂಡು ಗುಂಡು. ಗೈಸ್ ಏನಂದ್ರೆ ಸೈರಾಗಳ ಪಾಪ ಬಂದ ಬೇಯಾಕತ್ತೆ. ಸ್ವಲ್ಪ ಬಿಸಿಲಿಗೆ ಅದು ತಿರುಗಾಡಿ ಬರೋಣ. ಮುಖ ತೊಗೊಂಡ್ರು ತೊಳ್ಕೊಳ್ಳಾರ್ದಂಗೆ ಅನ್ಸಾಕತ್ತೈತ್ರಿ. ಅದಕ್ಕೆ ಸ್ಕ್ರಬ್ರ ಬೇಯಾಕತ್ತಾನ. ಸ್ಕ್ರಬ್ ಮಾಡ್ಕೊಳಕತ್ತೀನಿ ರೀ. ಮುಖ ತೊಗೊಂಡಿನಿ ಅಂದ್ರೂ ಸ್ವಲ್ಪ ಮುಖ ತೊಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಬಂದರಿ. ಮತ್ತು ಏನು ಹೇಳಬೇಕು ಅಂದ್ರೆ ನನಗೆ ಅಡುಗೆ ಮಾಡೋಕೆ ಬೇಸರ ಬರಾಕತ್ತೈತಿ. ಪುಣ್ಯದ ಕೆಲಸ ಏನು ಮಾಡ್ಲಂದ್ರೆ ಮೇಘ ತಾನ ರೊಟ್ಟಿ ಮಾಡಾಕತ್ತ. ಯಾಕೋ ಗೊತ್ತಿಲ್ಲ 2 ದಿನ ಊರಾಗ ತಿರುಗಾಡಿ ಬಂದಿದ್ದಕ್ಕೆ ಒಂದು ಸ್ವಲ್ಪ ಕಣ್ಣು ಕತ್ಲು ಬಂದಂಗೆ ಆಗೋದು, ಚಕ್ರ ಬಂದಂಗೆ ಆಗೋದು ಆಗತ್ತೈತಿ. ಅದಕ್ಕೆ ಏನೋ ಮಾಡೋಕೆ ಮನ್ಸು ಬರಲಾಗೈತಿ. 2 ದಿನ ಆಮೇಲೆ ರಿಕವರಿ ಆಯ್ತೀನಿ ಹೇಳಕ್ಕೆ ಇಷ್ಟಪಡತ್ತಿದ್ದೆ ರೀ. ಮತ್ತು ಇನ್ನೊಂದು ಏನು ಅಂತಂದ್ರೆ ಹುಡುಗರು ಅರಿವಿ ಎಲ್ಲ ತೆಗೆದು ಮಡಿಚಿಟ್ಕೊಂಡು ನನ್ನೂ ಹಿಂಗೆ ಅರಿವಿ ಬರೀ ಫಂಕ್ಷನ್ಗೆ ಹೋಗೋದು ಹಂಗೆ ಮಡಿಚಿಡೋದು ಮಾಡೀನಿ. ಅದಕ್ಕೆ ಅವೆಲ್ಲ ಕ್ಲೀನಾಗಿ ಅವೆಲ್ಲ ಮಡಿಚಿಟ್ನಿ. ಬೆಡ್ಶೀಟ್ ತೊಳೆದಿದ್ದು ಅವೆಲ್ಲ ತಂದು ಹಾಕೀನಿ. ಹುಡುಗರು ಅರಿವಿ ಅಷ್ಟು ತೆಗ್ದೀನಿ ರೀ, ಅವಷ್ಟು ತೆಗ್ದೀನಿ. ಅವೆಲ್ಲ ಒಂದು ಚೀಲ ಹಾಕ್ತೀನಿ. ಹಾಕಿ ನೋಡೋಣ ಯಾರಿಗಾರ ಕೊಡ್ತೀನಿ. ಆದರೆ ನನಗೆ ಈಗ ಮಾಡೋಟ್ಟು ಪೇಷನ್ಸ್ ಅಂತೂ ಇಲ್ಲ. ಓ ಓ ಏನು ಕೊಡಲ್ಲ, ಏನು ಕೊಡತ್ತಿಲ್ಲ? ಹಾಂ ಮನಿ ಕೊಡತ್ತಿಲ್ಲ ಹಂಗಂದ್ರೆ ಇಸ್ಕೊ ಹೋಗಿ ನೀನು. ಏನು ಮಾಡ್ಬೇಕು ರೀ? ಸೊ ಹೇಗಾಯ್ತು ಏನಂತಂದ್ರೆ ನಿನ್ನೆ ಬ್ಲಾಗ ಇವತ್ತು ಕಂಟಿನ್ಯೂ ಮಾಡಾಕತ್ತೀನಿ ರೀ. ಯಾಕಂತಂದ್ರೆ ನಿನ್ನೆ ಗೊತ್ತಿಲ್ಲ ಮದುವೆ ಮುಗಿಸ್ಕೊಂಬಂದ್ಮೇಲೆ ಅಲ್ಲಿ ಮಜ್ಜಿಗೆ ನೀರು ಕುಡಿದು ಬಂದ ಒಂದು ಸ್ವಲ್ಪ ಒಂಥರ ಆಗಾಕತ್ತೈತೆ. ಅದಕ್ಕೆ ಹೇಳಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ರೀ. ಅದಕ್ಕೆ ಈಗ ಕಂಟಿನ್ಯೂ ಮಾಡಾಕತ್ತೀನಿ. ಮುಂಜಾನೆ ಹಾಕಿಂದ ಫೋಟೋ ವಿಡಿಯೋ ಎಲ್ಲ ಮಾಡಬೇಕು ಅಂತ ಮಾಡಿದ್ನಿ, ಬಟ್ ಆಗಿಲ್ಲ. ಯಾಕಂದ್ರೆ ಮನೆಗೆ ಒಂದು ಸ್ವಲ್ಪ ಮಂದಿ ಬಂದಾರ, ಅವ್ರ ತಳಗೆ ಮಾತಾಡ್ಕೊತ ಕೂತಾರ. ಹಾಗಾಗಿ ನಿನ್ನೆ ಅರ್ಬಿ ಎಲ್ಲ ತೆಗೆದಿದ್ದು ಚೀಲ ಹಾಕಿಟ್ಟೀನಿ ರೀ. ಅದ್ರಾಗ ಸೈರಾಗ ಇವು ಪೇಟಿಕೋಟ್ ತೊಗೊಂಬಂದಿದ್ದೆ ರೀ. ತೊಗೊಂಬರೋಣ ಅವೇನಾಗ್ಯಾವು ಅಂದ್ರೆ ಹಿಂಗೆ ಚೆಸ್ಟ್ ಮೇಲೆ ಇಳಿಯಾಕತ್ತೈತ್ರಿ ಅದು. ಅದಕ್ಕೆ ಒಂದು ಸ್ವಲ್ಪ ಹೊಲಿಗೆ ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಅರ್ಬಿ ಅದಾವು, ಅವಷ್ಟು ಹೊಲ್ಕೊಂಡು ತಳಗೆ ಹೋಗ್ಬೇಕು ಅಂತೇಳಿ ಬಂದೀನಿ ರೀ. ಅವ್ರು ಮಾತಾಡ್ಕೊತ ಕೂತಾರೆ. ಸುಮ್ಮನೆ ತಳಗೆ ಕೂತ್ರೆ ಈ ಹುಡುಗರು ಕುಂದ್ರಂಗೆಲ್ಲ ಕಿರಿಕಿರಿ ಮಾಡ್ತಾವೆ ಅಂತೇಳಿ ಬಂದೀನಿ ನೋಡ್ರಿ. ಹೊಲಿಗೆ ಹಾಕಾಕತ್ತೀನಿ. ಹೊಲಿಗೆ ಹಾಕಿ ಹೊಲ ಮೇಲೆ ತೋರಿಸ್ತೀನಿ ರೀ. ಏನಾಯಿತು ಅಂದ್ರೆ ಹೊಲ್ಯಾಕತ್ತಿದ್ನಿ. ಒಮ್ಮೆ ಒಂದು 15 ಜನ ಬಂದು ಕೂತ್ಬಿಟ್ರಿ ಮನ್ಯಾಗ. ಅದಕ್ಕೆ ಮತ್ತು ಅವ್ರಿಗೆ ಚಹಾ ನೀರು ಕೊಡಕ್ಕಂತೇಳಿ ತಳಗೆ ಬಂದುಬಿಟ್ನಿ. ಅವು ಅಲ್ಲೇ ಉಳಿದ್ರಿ. ಏನು ಮಾಡೋದು, ಏನಾರ ಒಂದು ಕೆಲಸ ಮಾಡಬೇಕು ಅಂದಾಗ ಒಂದು ಏನಾರ ಆಗ್ತಿರ್ತಾವೆ. ಅದಕ್ಕೆ ಅದನ್ನೇನೈತಿ ನಾಳೆ ಪೋಸ್ಟ್ಪೋನ್ ಮಾಡಿಬಿಟ್ಟೆ ರೀ ಕೆಲಸ. ಓ ಅಜ್ಜ ಏನು ಸೊ ಗೈಸ್ ಏನಾಯ್ತಂದ್ರೆ ಮುಂಜಾನೆ ನಾವು ಜಳಕ ಮಾಡ್ಲಾರ್ದನ ಹೋಗ್ಯಾಡ ಕೂತ್ಬಿಟ್ಟೆ ರೀ. ಯಾಕಂದ್ರೆ ನಳ ಇದ್ದು, ಅದಕ್ಕೆ ನಳ ಹೋದ್ರೆ ಸುಮ್ಮನೆ ನೀರು ಜಕ್ಕೋತ ಕುಂದ್ರೋದು ಆಕೈತೆ ಅಂತೇಳಿ ಹೋಗಿದ್ದೆ ರೀ. ಲಾಸ್ಟಿಗೆ ನಾನು ಅರ್ಬಿ ಉಳಿದು ಸೈರಾಗು ಪಪ್ಪಾನು ಸ್ವಲ್ಪ ಅರ್ಬಿ ತೆಗೆದು ಕೊಟ್ಬಿಟ್ರು. ಹಾಗಾಗಿ ಒಗಿಬೇಕು ಅಂದ್ರೆ ಬೇಗ ಬಂದು ಕೂತ್ರು. ಮ್ಯಾಲೆ ಹೊಲಿದು ಆಗಲಿಲ್ಲ, ಒಗ್ಯಾಣು ಆಗಲಿಲ್ಲ. ಅದಕ್ಕೆ ಈಗೇನೈತಿ ಈಗ 7 ಆಗೈತೆ ರೀ. ಹೋಗಿ ಬಡ ಅವಷ್ಟು ಒಗ್ಯಾಣ ಒಕ್ಕೋತೀನಿ. ಒಕ್ಕೊಂಡು ಹಾಕಿ ಅಡುಗೆ ಮಾಡೋಕ್ಕೆ ಚಾಲೂ ಮಾಡ್ತೀನಿ ರೀ. ಈಗೇನಂತಂದ್ರೆ
ಮತ್ತೇನು ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆ್ಯಂಡ್ ಬಾಯ್ ಬಾಯ್.